ತುಂಬ ಚೆನ್ನಾಗಿ ಮತದಾನ ನಡೀತಾ ಇದೆ. ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕಾನ್ಸ್ಟಿಟ್ಯೂನ್ಸಿ ನಂದಿ ಲೇಔಟ್ ವಾರ್ಡ್ ನಂಬರ್ 43ರಲ್ಲಿ ಬೂತ್ ನಂಬರ್ 1, 2, 3ರಲ್ಲಿ ಇದ್ದೀರಾ ನೀವು. ಇದರಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. BJPಗೆ ವೋಟ್ ಮಾಡ್ತೀವಿ ಅಂತ ವಾಲಂಟ್ರಿಯಾಗಿ ಬಂದು ಅವರೇ ಸ್ಲಿಪ್ಗಳೆಲ್ಲ ಬರ್ಸ್ಕೊಂಡು ವೋಟ್ ಹಾಕೋಕ್ಕೆ ರೆಡಿ ಇದ್ದಾರೆ. ಅವರೇ ನಾವು BJPಗೆ ವೋಟ್ ಮಾಡ್ತೀವಿ, ಮೋದಿಗಾಗಿ ಮತ್ತೊಮ್ಮೆ ಮೋದಿ ಬರಬೇಕು, ನಮ್ಮ ದೇಶಕ್ಕೆ ಪ್ರಧಾನಿ ಆಗಬೇಕು ಅಂತೇಳಿ ಎಲ್ಲ ತುಂಬ ವಿಶ್ವಾಸದಿಂದ ಎಲ್ಲರೂ ಹೇಳಿದ್ದಾರೆ. ಚೆನ್ನಾಗಿ ವೋಟಿಂಗ್ ಆಗ್ತಾಯಿದೆ. ಈಗ ಪರ್ಸೆಂಟೇಜು ಈಗ ಒಬ್ಬ ಎಲ್ಲ 150, 170, 200ವರೆಗೂ ವೋಟರ್ಸ್ ಆಗಿದೆ ಒಂದೊಂದು ಬೂತಲ್ಲಿ. ಇಲ್ಲ, ಮಧ್ಯಾಹ್ನ ಮೇಲೆ ಬರ್ತಾರೆ. ಬಿಸಿಲು 2 ಗಂಟೆ ಕಮ್ಮಿ ಆಗುತ್ತೆ, 3 ಗಂಟೆ ಕಮ್ಮಿ ಆಗುತ್ತೆ, ಆಮೇಲೆ ಬರ್ತಾರೆ, ಬಂದು ವೋಟ್ ಹಾಕ್ತಾರೆ ಅನ್ನೋ ಭರವಸೆ ನಮಗಿದೆ. ಭಾಳ ಚೆನ್ನಾಗಿದೆ ನಮ್ಮ ಬೂತ್ನಲ್ಲಿ. ಈಗ ಪರ್ಸೆಂಟೇಜ್ ಲೆಕ್ಕಕ್ಕೆ ಹೋದರೆ ನಮಗೆ ಆಲ್ರೆಡಿ 150 ವೋಟ್ ಆಗಿದೆ ನಮ್ಮದು 1ನೇ ನಂಬರ್ ಬೂತಲ್ಲಿ. ಬೆಳಿಗ್ಗೆ 7ರಿಂದ ಸ್ಟಾರ್ಟ್ ಆಗಿದೆ. ಭಾಳ ಚೆನ್ನಾಗಿದೆ ರೆಸ್ಪಾನ್ಸ್. ಬೂತ್ ನಂಬರ್ 1, 2, 3 ನಮ್ಮ ಏರಿಯಾ ಕಂಠೀರವ ನಗರ. ಬೆಳಗಿಂದ ಚೆನ್ನಾಗಿ ಮತದಾರರು ಬೆಳಗ್ಗೆನೇ ಬಂದು ವೋಟ್ ಹಾಕಿ ಮತದಾನಕ್ಕೆ ಒಳ್ಳೆಯ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಬೂತಲ್ಲಿ ಹೇಳಬೇಕಂದ್ರೆ ಬೂತ್ ನಂಬರ್ 1 ಸ್ವಲ್ಪ ತಡವಾಗಿ ಸ್ಟಾರ್ಟ್ ಆಯಿತು, 7:15 ಸ್ಟಾರ್ಟ್ ಆಯಿತು. ಬೂತ್ ನಂಬರ್ 1 ಕ್ರೌಡ್ ಕೂಡ ಇತ್ತು. ಇವಾಗ ಒಂದು ರೀತಿಯಲ್ಲಿ ಎಲ್ಲ ಒಂದು ರೀತಿ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದೆ. ಒಂದು 60% ವೋಟ್ ಆಗೋ ಚಾನ್ಸಸ್ ಕೂಡ ಐತೆ. ಬರ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಎಲ್ಲರೂ ಇವತ್ತು ರಜಾ ಕೊಟ್ಟಿರೋದ್ರಿಂದ ಎಲ್ಲ ಬಂದು ಉತ್ಸಾಹದಿಂದ ವೋಟ್ ಮಾಡ್ತಾ ಇದ್ದಾರೆ. ಏನು ದೋಷ ಇಲ್ಲ. ಬೆಳಗ್ಗೆ ಸ್ವಲ್ಪ ಬೂತ್ ನಂಬರ್ 1ನಲ್ಲಿ ದೋಷ ಕಾಣಿಸ್ತು, ಬೇರೆ ಮಿಷಿನ್ ಚೇಂಜ್ ಮಾಡಿ ವೋಟ್ ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಗೆಲ್ಲೋ ಎಲ್ಲ ಚಾನ್ಸಸ್ಸು ಇದೆ, ಗೆಲ್ತಾರೆ. 1 ಲಕ್ಷ ಲೀಡಲ್ಲಿ ಗೆಲ್ಬೋದು ಅವರು. ಒಳ್ಳೆ ರೆಸ್ಪಾನ್ಸ್ ನಡೀತಾ ಇದೆ. ಈಗ ಆಲ್ರೆಡಿ ಸುಮಾರು ಒಂದು 25% ವೋಟ್ ಹಂಗೆ ಆಗಿದೆ. ಇನ್ನೂ ಚೆನ್ನಾಗಿ ರೆಸ್ಪಾನ್ಸ್ ಆಗಿ ಬರ್ತಾ ಇದೆ. ಜನ ಇನ್ನೂ ಮನೆಯಿಂದ ಆಚೆ ಬರಬೇಕು. ದಯವಿಟ್ಟು ಬನ್ನಿ, ವೋಟ್ ಮಾಡಿ. ಖಂಡಿತವಾಗೂ BJP ಲೀಡಲ್ಲಿ ಗೆಲ್ಲುತ್ತೆ, ಏನು ಡೌಟ್ ಇಲ್ಲ ಅದರಲ್ಲಿ. ಇಲ್ಲ ಏನಿಲ್ಲ, ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ಎಲ್ಲ ಒಂದು ಸೈಡ್ ಆಗುತ್ತೆ, ಏನು ತೊಂದರೆ ಇಲ್ಲ. ಚೆನ್ನಾಗಿ ಕೆಲಸ ನಡೀತಾ ಇದೆ. ಮತ್ತು ಎಲ್ಲರೂ ಒಳ್ಳೆ ಜನಾಭಿಪ್ರಾಯ ಇದೆ. ಖಂಡಿತವಾಗೂ 6 ಗಂಟೆವರೆಗೂ ಟೈಮ್ ಇದೆ. ಜನ ಬಿಸಿಲು ಮುಂಚೆ ಬಂದು ಹಾಕಬೇಕಾಗಿತ್ತು, ಇನ್ನೂ ಸ್ವಲ್ಪ ಆಚೆ ಬಂದಿಲ್ಲ ಜನ. ಖಂಡಿತ ದಯವಿಟ್ಟು ಬನ್ನಿ, ಮತದಾನ ಮಾಡಿ. ಮಧ್ಯಾಹ್ನ ಮೇಲೆ ಒಂದೇ ಸಲ ಎಲ್ಲ ರಶ್ ಆಗುತ್ತೆ. ಈಗ ಫ್ರೀ ಇದೆ. ದಯವಿಟ್ಟು ಜನ ಬಂದು ಆಚೆ ವಾಲಂಟ್ರಿಗೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು. ಇದು ಪ್ರಜಾಪ್ರಭುತ್ವದ ಹಬ್ಬ. ಇದು 100% ವೋಟಿಂಗ್ ಎಲ್ಲರಿಗೂ ಆಗಲ್ಲ, ಅಲ್ಲಿವರೆಗೂ ನಾವು ಬದಲಾವಣೆಗಳು ತರೋದು ತುಂಬ ಕಷ್ಟ. ಹಾಗಾಗಿ ಜನ ದಯವಿಟ್ಟು ಬಂದು ಆಚೆ ವೋಟ್ ಮಾಡಿ. ನಮ್ಮ ಹಕ್ಕಿದು. 5 ವರ್ಷಕ್ಕೆ ಒಂದ್ಸಲಿ ಬರುವಂಥ ಹಬ್ಬ ಇದು, ರಾಷ್ಟ್ರೀಯ ಹಬ್ಬ. ನಾವೆಲ್ಲ ಅದರಲ್ಲಿ ಭಾಗವಹಿಸಿ ಅತ್ಯುತ್ತಮ ಮತದಾನ ಮಾಡೋದ್ರ ಮುಖಾಂತರ BJPನ ಬಹುಮತದಿಂದ ಗೆಲ್ಲಿಸ್ಕೊಡ್ಬೇಕಂತ ಜನರಲ್ಲಿ ವಿನಂತಿ ಮಾಡ್ಕೊಡ್ತೇವೆ. ಥ್ಯಾಂಕ್ ಯು.